ಇವಳನ್ನ ನಂಬೇಡ, ಇವಳಿಗೆ ಮೋಸ ಮಾಡ್ತಿದ್ದಾಳೆ. ಏನು ಹೇಳ್ತಿದ್ಯಾ ಪುಟ್ಟಿ ನೀನು? ಇವಳು ಬೆಳದಿಂಗಳ ಬಾಲೆ ಅಲ್ಲ, ನಾನು ಅವಳು ಲವ್ ಮಾಡ್ತಿರೋದಕ್ಕೆ ನನಗೆ ಸಹಾಯ ಮಾಡಕ್ಕೆ ಬಂದಿರೋ ಫ್ರೆಂಡು. ಇವಳು ಸಂಜನಾ, ಅವಳು ಬೆಳದಿಂಗಳ ಬಾಲೆ. ನೀನು ಸುಮ್ಮನೆ ಸಂಜನಾ ಬಗ್ಗೆ ತಪ್ಪು ತಿಳ್ಕೊಂಡು ಕೆನ್ನೆ ಕೊಟ್ಬಿಟ್ಟಿಲ್ಲ. ಸಂಜನಾ, ನನ್ನ ತಂಗಿ ಮಾಡಿರೋ ತಪ್ಪಿಗೆ ನಾನು ಅಂತ ಸಾರಿ ಕೇಳ್ತೀನಿ. ಇಲ್ಲ ಅಣ್ಣ, ನಿನ್ ದೃಷ್ಟಿಯಲ್ಲಿ ಒಳ್ಳೆಯವಳು ಅಂತ ನಾಟಕ ಆಡ್ತಿದ್ದಾಳೆ. ಯಾವ್ದು ಗೊತ್ತಿಲ್ಲದೆ ಇವಳನ್ನ ನಂಬಿದಿರ ಅಲ್ವಾ ಅಣ್ಣ? ನಿಂಗೆ ಹೆಂಗ್ ಬುದ್ಧಿ ಹೇಳಿ? ಸುವು, ನೀನಾದ್ರೂ ಹೇಳೋ. ಹ್ಞೂ ಅಣ್ಣ, ನೀನ್ ಮೋಸ ಮಾಡ್ಬೇಕು ಅನ್ಕೊಂಡಿದ್ದಲೆ ಇವಳೇ ನೀನ್ ಬೆಳ್ದಿಂಗ್ನ ಬಾಳೆ. ಹೌದಾ ಸಂಜನಾ? ನನ್ನ ಮೇಲಿರೋ ಕೋಪಕ್ಕೆ ಸುಮ್ಮನೆ ನಿನ್ನ ತಂಗಿ ನನ್ನ ಮೇಲೆ ಆರೋಪ ಹಾಕ್ತಿದ್ದಾಳೆ. ನನ್ನಿಂದ ನೀವಿಬ್ರು ಜಗಳ ಆಡೋದು ನನಗಿಷ್ಟ ಇಲ್ಲ. ಇನ್ಮೇಲೆ ನನ್ನಿಂದ ದೂರ ಇರು ನರಸಿಂಹ. ಈ ಫ್ರೆಂಡ್ಶಿಪ್ಗೆ ಫುಲ್ ಸ್ಟಾಪ್ ಹಾಕೋಣ. ಸಂಜನಾ, ಸಾರಿ ಪ್ಲೀಸ್, ಹಾಗೆಲ್ಲ ಹೇಳ್ಬೇಡ. ನನ್ನ ತಂಗಿ ಮಾಡಿರೋ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ. ಅವಳು ಗೊತ್ತಿಲ್ಲದೆ ನಾವು ಮಾಡ್ಬಿಟ್ಲು, ಅದಕ್ಕೆ ನೀನು ಈ ಥರ ದೂರ ಹೋಗು, ಫ್ರೆಂಡ್ಶಿಪ್ ಬೇಡ ಅಂತೆಲ್ಲ ಹೇಳ್ಬೇಡ. ಅವಳಿಗೆ ನಾನು ಬುದ್ಧಿ ಹೇಳ್ತೀನಿ. ಎನಿವೆ ಸಾರಿ. ದೀಪಾ, ಅಣ್ಣ ನನ್ನ ಮಾತು ಕೇಳಣ್ಣ. ಮನೆ ಬೇಡ ಅಣ್ಣ ನನ್ನ ಮಾತು ಕೇಳಣ್ಣ. ಅಣ್ಣ ವಾವ್, ನೀನೇನು ನಿನ್ನ ಪವರ್ ಏನು ಅಂತ ಇವತ್ತು ಗೊತ್ತಾಯ್ತು. ಇಷ್ಟು ದಿನ ನೀನು ಬರೀ SI ಮಗಳು ಅಂದ್ಕೊಂಡಿದ್ದೆ, ಆದರೆ ನಿನ್ನಲ್ಲೂ ಈ ಟ್ಯಾಲೆಂಟ್ ಇದೆ ಅಂತ ಇವತ್ತು ಗೊತ್ತಾಯ್ತು. ಇನ್ನು ಮುಂದೆ ಯಾರು ಏನೇ ಹೇಳಿದ್ರು ನರಸಿಂಹ ನನ್ನ ಮೇಲೆ ಟ್ರಸ್ಟ್ ಇಟ್ಕೊಂಡಿದ್ದಾನೆ. ಸೊ ಅವ್ನು ಯಾರನ್ನು ನಂಬಲ್ಲ. ಅವನ ನಂಬಿಕೆನ ಎನ್ಕ್ಯಾಚ್ ಮಾಡಿಕೊಂಡು ಅವನನ್ನು ಹೇಗೆ ಆಡಿಸ್ತೀನಿ ಅಂತ ನೀವೇ ನೋಡ್ತೀರಿ. ನಾನು ಬಡ್ಕೊಂಡೆ ಅವ್ನ ಪ್ರೀತಿಲಿ ಬಿದ್ದಿದ್ದಾನೆ ಅಂತ. ನನ್ನ ಮಾತು ಯಾರು ಕೇಳಿಲ್ಲ. ಈಗ ನೀವೇ ಕೇಳಿಸ್ಕೊಂಡ್ರ ಅವ್ನು ಮಾತಾಡ್ತಾ ಇದ್ದಿದ್ದನ್ನ? ಮೊದಲೇ ಒಂದ್ಸಲ ಪ್ರೀತಿಲಿ ಬಿದ್ದು ಒದ್ದಾಡಿದಾನೆ, ಈಗ ಮತ್ತೆ ಬೀಳ್ಬೇಕಾ? ಈ ವಿಷಯ ಏನಾದರೂ ಅಣ್ಣಂಗೆ ಗೊತ್ತಾದ್ರೆ ಅವ್ನು ಸೊಂಟ ಮುರಿದು ಮೂಲೆಯಲ್ಲಿ ಕೂರಿಸ್ತಾನೆ. ಅಯ್ಯೋ, ನಿಂದಮ್ಮಯ್ಯ ಅಂತೀನಿ ಕಣೆ. ಯಾವುದೇ ಕಾರಣಕ್ಕೆ ಈ ವಿಷಯ ಅವ್ರಿಗೆ ಗೊತ್ತಾಗಬಾರ್ದು. ನನ್ನ ಮಗ ಎಷ್ಟು ದಿವಸ ಹೊರಗಿದ್ದವನು ಈಗ ಹೇಗೋ ಮನೆಯಲ್ಲಿದ್ದಾನೆ. ಅವನು ಯಾವುದೋ ಹುಡುಗಿನ ಪ್ರೀತಿಸಿದ್ದಾನೆ ಅಂತ ನಿಮ್ಮ ಅಣ್ಣನಿಗೆ ಏನಾದ್ರು ಗೊತ್ತಾದರೆ ಅವನು ನಮ್ಮ ಮನೆಯಿಂದ ಆಚೆ ಕಳಿಸ್ತಾರೆ. ನನ್ನ ಮಗನಿಗೆ ಏನೇ ನೋವಾದರೂ ಅವಮಾನ ಆದರೂ ಅದನ್ನು ಅನುಭವಿಸೋಳು ನಾನು ಕಣೆ. ಓ ಹೌದಲ್ವಾ, ಅದು ನಿಜಾನೇ ಬಿಡಿ. ಆ ಹುಡುಗಿ ಯಾರು ಏನು ಎತ್ತ ಅಂತ ನಮ್ಮ ದೀಪು ಕಣ್ಣು ಹಿಡಿತೀನಿ ಅಂತ ಹೇಳಿದಾಳಲ್ಲ, ನೋಡೋಣ ಇರು ಅವಳು ಏನು ಹೇಳ್ತಾಳೆ. ಇವಳದೇನು ಕಂಡು ಹಿಡಿತಾಳೋ, ಅವನದು ಇನ್ಯಾರನ್ನು ಪ್ರೀತಿಸ್ತಿದ್ದಾನೋ ಆ ದೇವರೇ ಬಲ್ಲ. ಹೇ ದೀಪು, ಏನಾಯ್ತೆ ನೀನು ಹೋಗಿದ್ದ ಕೆಲಸ? ಕೆಲಸನ? ಯಾವ ಕೆಲಸನೂ ಇರಲಿಲ್ವಲ್ಲ ಅತ್ತೆ? ಏನು ಇರಲಿಲ್ಲ ಅಂದ್ರೆ ಏನು ಅರ್ಥ? ನೀನೆಲ್ಲ ಹೋಗಿದ್ದೆ? ಇವಳು ಎಲ್ಲಿಗೋ ಬಂದಿದ್ಲು? ನಾನಿರೋ ಜಾಗಕ್ಕೆ ಪುಟ್ಟಿನ ಹುಡ್ಕೊಂಡ್ ಬಂದಿದ್ಲು. ಅದೇ ಯಾಕೆ? ಇಷ್ಟೊತ್ತಾದರೂ ಮನೆಗೆ ಬಂದಿಲ್ವಲ್ಲ ಅಂತ. ಹಾಗೆ ಬರ್ತಾ ಪುಟ್ಟಿಗೆ ಮೆಣಸಿನ್ಕಾಯಿ ಬಜ್ಜಿ ಇಷ್ಟ ಅಲ್ವಾ, ಅದನ್ನು ಕೊಡಿಸ್ಕೊಂಡು ನಮ್ಮೂರಲ್ಲಿ ಮೇಲ್ ಸೇತುವೆ ತೋರಿಸ್ಕೊಂಡು ಕರ್ಕೊಂಡ್ಬಂದೆ ಅಲ್ವಾ ಪುಟ್ಟಿ? ಲೇ ದೀಪು, ಏನು ಅದು ನಿನ್ನ ಹೊಸ ವಿಷಯ? ಹೊಸ ವಿಷಯನ? ಏನು ಹೊಸ ವಿಷಯಮ್ಮ? ನಾಟಕ ಆಡ್ಬೇಡ. ನೀನ್ ಮತ್ತೆ ಪ್ರೀತಿ ಗೀತಿ ಅಂತ ತಲೆಗೆ ಹಚ್ಕೊಂಡಿದ್ಯಾ ಅಂತ ನಮಗ್ ಗೊತ್ತು. ಪ್ರೀತಿನ? ಏನಂತ ನೀನು? ಒಂದ್ಸಲ ಏಟ್ ತಿಂದವನು ಮತ್ತೆ ಅದೇ ತಪ್ಪು ಮಾಡ್ತೀನ? ಅದಕ್ಕೆನಾ ದೀಪನ ನನ್ನಿಂದ ಚೂ ಬಿಟ್ಟಿರೋದು? ಅಮ್ಮ, ಆ ಥರ ಎಲ್ಲ ಏನೂ ಇಲ್ಲ. ಇದ್ರೆ ನಾನೇ ಹೇಳ್ತಿರ್ಲಿಲ್ವಾ? ಸುಮ್ಮನೆ ನೀನು ಯಾರ್ಯಾರ ಮಾತು ಕೇಳ್ಕೊಂಡು ತಲೆ ಕೆಡಿಸ್ಕೊಬೇಡ. ಅಲ್ಲ ಸಂಜನಾ, ಪಾರ್ಟಿ ಮಾಡೋಣ ಅಂತ ಹೇಳಿ ಇಲ್ಲಿ ಯಾಕೆ ಕರ್ಕೊಂಡ್ಬಂದಿದ್ಯಾ?
ಈಗ ನೋಡು ಏನು ಮಾಡ್ತೀನಿ ಅಂತ. ಹಲೋ. ಹಲೋ ನರಸಿಂಹ, ನಿನ್ನ ಬೆಳ್ದಿಂಗ್ಳ ಬಾಲೆ ಸಿಕ್ಕಿದ್ದಾಳೆ, ಈಗಲೇ ಬರ್ತಿದ್ದಾಳೆ. ನಿನಗೆ ಲೊಕೇಶನ್ನ ಇಮಿಡಿಯೇಟಾಗಿ ಕಳಿಸ್ತೀನಿ, ಬೇಗ ಬಾ. ಹೌದಾ, ಸರಿ, ಒಂದು 10 ನಿಮಿಷ ಬಂದ್ಬಿಡ್ತೀನಿ. ಬೆಳದಿಂಗಳ ಬಾಲೆ ಸಿಕ್ಕಿದಳ? ನೀನೇ ಅಲ್ವೇನೆ ಬೆಳದಿಂಗಳ ಬಾಲೆ? ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತ ನೀನೇ ಮಜಾ ತಗೋ. ಅಮ್ಮ, ನನಗೊಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗಿ ಬೇಗ ಬಂದ್ಬಿಡ್ತೀನಿ. ಆಮೇಲೆ ನನ್ನ ಹಿಂದೆ ಪುಟ್ಟಿನ ಕಳಿಸೋ ಅವಶ್ಯಕತೆ ಇಲ್ಲ. ಲೇಟ್ ಆಗುತ್ತೆ, ನಾನೇ ಬರ್ತೀನಿ. ಅದ್ಕೆ ಏನ್ ಹಿಂಗ್ ನಿಂತ್ಬಿಟ್ರಿ? ಅವನಿಗೆ ಕಿವಿ ಹಿಂಡಿ ಮನೇಲೆ ಬಿದ್ದಿರೋ ಅಂತ ಹೇಳ್ಬೇಕು ತಾನೇ. ಬುದ್ಧಿ ಹೇಳ್ಬೋದು ಕಣೆ, ಆದರೆ ಕೇಳೋ ತಾಳ್ಮೆ ಅವನಿಗಿಲ್ಲ. ಹಾಗಂತ ಅವ್ನು ಯಾರ್ಯಾರನ್ನೋ ಪ್ರೀತಿಸಿ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡು ಬಂದ್ರೆ ಅಣ್ಣನ್ಗೆ ಏನಂತ ಉತ್ತರ ಕೊಡ್ತೀರಾ? ಮಗನ ಮೇಲಿನ ಅತಿಯಾದ ಪ್ರೀತಿ ನಿಮ್ ಕೈ ಬಾಯಿನ ಕಟ್ ಹಾಕಿದೆ ಅತ್ಗೆ. ಇದು ಒಳ್ಳೇದಲ್ಲ ಅತ್ಗೆ. ಮಕ್ಕಳ ಮೇಲೆ ಎಷ್ಟು ಪ್ರೀತಿ ತೋರಿಸ್ತೀವೋ ಅವ್ರು ತಪ್ಪು ಮಾಡಿದಾಗ ಅದೇ ರೀತಿ ಶಿಕ್ಷೆನೂ ಕೊಡಬೇಕು. ಏನಾಯ್ತು? ದೀಪ ಅವರೇ, ಯಾವಾಗಲೂ ನಗ್ತಿರೋ ನಿಮ್ಮ ಮುಖದಲ್ಲಿ ಯಾಕೆ ಬೇಜಾರು? ಹೋಗಿದ್ದ ಕೆಲಸ ಏನಾಯ್ತು? ನರಸಿಂಹ ಅವ್ರ ಹುಡುಗಿ ಸಿಕ್ಕಿದ್ರ? ಮತ್ತ್ಯಾಕೆ ಹೀಗಿದ್ದೀರಾ? ಖುಷಿ ವಿಷಯ ತಾನೇ? ಅಲ್ಲ, ಏಕೆ? ಅಣ್ಣ ಪ್ರೀತಿ ಮಾಡ್ತಿರೋ ಹುಡುಗಿ ಒಳ್ಳೆಯಲ್ಲ, ಮೋಸ್ಗತಿ. ಏನು ಹೇಳ್ತಿದ್ದೀರಾ? ಒಂದು ಹುಡುಗಿ ಬೇರೆ ನಂಬರಿಂದ ಅಣ್ಣಂಗೆ ಫೋನ್ ಮಾಡಿ ಇನ್ನೊಂದು ಹುಡುಗಿ ಥರ ಅಣ್ಣನ ಹತ್ರ ಮಾತಾಡಿ ಅಣ್ಣ ಪ್ರೀತಿ ಮಾಡೋ ಥರ ಮಾಡಿದ್ಲು. ಇವತ್ತು ನಾನು ಅಣ್ಣ ಆ ಹುಡುಗಿನ ಭೇಟಿಯಾದ್ವಿ. ಆ ಹುಡುಗಿ ಬೇರೆ ಹೆಸರಿಂದ ನಿಂಗೆ ಮೋಸ ಮಾಡ್ತಿದ್ದಾಳೆ ಅಂತ ಆ ಹುಡುಗಿ ಮುಂದೆನೇ ಹೇಳಿದ್ರು ಅಣ್ಣ ನನ್ನ ನಂಬಲಿಲ್ಲ. ಆ ಹುಡುಗಿ ನನ್ನ ಫ್ರೆಂಡ್ ಥರ ಹಾಗೆಲ್ಲ ನಂಗೆ ಮೋಸ ಮಾಡಲ್ಲ ಅಂತ ಅವಳ ಮುಂದೆನೇ ನನ್ನ ಬಾಯಿ ಮುಚ್ಚುತ್ತ. ಈ ಸತ್ಯನ ಅವ್ನಿಗೆ ಹೇಗೆ ಅರ್ಥ ಮಾಡಿಸ್ಲಿ ಅಂತಲೇ ಗೊತ್ತಾಗ್ತಿಲ್ಲ. ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿ ಇದ್ದವ್ರಿಗೆ ಮಾತ್ರ ನಾವು ಹೇಳೋದು ಅರ್ಥ ಆಗುತ್ತೆ. ಬಹುಶಃ ಈ ವಿಷಯದಲ್ಲಿ ನರಸಿಂಹ ಅವ್ರಿಗೂ ಅದೇ ಆಗಿರೋದು. ಅವರು ಅವ್ರ ಫ್ರೆಂಡ್ನ ತುಂಬ ಅತಿಯಾಗಿ ನಂಬಿರೋದ್ರಿಂದ ನೀವು ಏನು ಹೇಳಿದ್ರು ಅವ್ರು ನಂಬೋ ಸ್ಥಿತಿಲಿ ಇಲ್ಲ ಅನಿಸುತ್ತೆ. ಹಾಗಾದರೆ ಅವ್ನಿಗೆ ಹೇಗೆ ಅರ್ಥ ಮಾಡಿಸ್ಲಿ? ಅರ್ಥ ಮಾಡಿಸೋವಂಥ ಪರಿಸ್ಥಿತಿ ಬರಬೇಕು. ವಾಸ್ತವ ಅವ್ರ ಕಣ್ಮುಂದೆ ಕಾಣಿಸ್ಬೇಕು. ಆಗ ನೀವು ಅಂದ್ಕೊಂಡಿದ್ದು ಮಾಡೋಕ್ಕಾಗೋದು. ನೀವು ಹೇಳ್ತಿರೋದೇನೋ ಸರಿ ಇದೆ, ಆದರೆ ಅರ್ಥ ಮಾಡಿಸ್ಲೇಬೇಕು. ಹೇಗೆ ಮಾಡಲಿ ಅಂತಲೇ ಗೊತ್ತಾಗ್ತಿಲ್ಲ. ಸಾರಿ, ನಂಗೆ ಈ ಥರ ಆದಾಗ ನೀವು ಹಿಂಗೆ ಮಾಡಿದ್ರಲ್ಲ, ಅದು ನೆನಪಾಯ್ತು. ಏನು ಮಾಡ್ಬೇಕು ಗೊತ್ತಾಗಲಿಲ್ಲ. ಇರಿ ನೀರು ಕೊಡ್ತೀನಿ. ನೀರು ಖಾಲಿಯಾಗಿದೆ, ಇರಿ ಕೊಡ್ತೀನಿ. ಇಲ್ಲಿ ಇನ್ನೊಬ್ರು ಆರ್ಟಿಸ್ಟು ಮಿಸ್ ಆಗಿದ್ದಾರೆ, ಈಗಲೇ ಫೋನ್ ಮಾಡ್ತೀನಿ. ಮನೆ ಹಾಳು ಮಾಡೋ ಕೆಲಸ ಮಾಡಿ ಯಾಕೆ ನಗ್ತಿದ್ಯಾ? ಮನೆ ಹಾಳಿ ಏನಂದೆ ನೀನು? ನಿಮ್ಮ ಅಣ್ಣನಿಗೆ ನನ್ನ ಬಗ್ಗೆ ಎಲ್ಲ ಹೇಳಿದ್ರೆ ಅವನು ನಿನ್ನನ್ನು ನಂಬ್ತಾನೆ ಅಂತ ಹೇಳಿದ್ಯಲ್ಲ, ಆದರೆ ಏನಾಯಿತು ಅಂತ ಈಗ ಗೊತ್ತಾಯ್ತಲ್ಲ. ಲೇ ತಡ್ಡಿ, ನಿಮ್ಮ ಅಣ್ಣ ಅನ್ನೋ ಬಕ್ರ ಈಗ ನಿನಗಿಂತ ಜಾಸ್ತಿ ನನ್ನನ್ನು ನಂಬ್ತಾನೆ. ಆ ಸತ್ಯನ ಮೊದಲು ಅರ್ಥ ಮಾಡ್ಕೊ. ಅದೇಂಗೆ ಹೇಳ್ತೀಯಾ? ಸಾಕ್ಷಿ ಬೇಕು ಅಂದರೆ ಈಗಿಂದ ಈಗಲೇ ನಿಮ್ಮ ಅಣ್ಣ ಇರೋ ಜಾಗಕ್ಕೆ ಬಾ. ಏನು ಹೇಳ್ತಿದ್ಯಾ? ಅಣ್ಣ ಮನೇಲಿದ್ದಾನೆ,
ನಿನ್ನ ಹತ್ರ ಹೆಂಗೆ ಬರ್ತಾನೆ? ಅದಕ್ಕೆ ನಿನ್ನನ್ನು ದಡ್ಡಿ ಅಂತ ಹೇಳೋದು. ಅವ್ನು ಯಾವಾಗ ನಿನ್ನ ಜೊತೆ ಮನೆಗೆ ಹೋದ್ನೋ ಆಗಲೇ ನಾನು ಅವನಿಗೆ ಫೋನ್ ಮಾಡಿ ನಾನಿರೋ ಜಾಗಕ್ಕೆ ಕರೆಸ್ಕೊಂಡೆ. ನೀನು ಬಂದರೆ ನಿಮ್ಮ ಅಣ್ಣ ಡೀಪಾಗಿ ಲವ್ ಮಾಡ್ತಿರೋ ಆ ಬೆಳದಿಂಗ್ಳು ಬಾಲೆ ಜೊತೆ ನೀನು ಅವನನ್ನು ನೋಡ್ಬೋದು. ನಡ್ಕೊಂಡು ಬರ್ತೀಯೋ ಅಥವಾ ಓಡ್ಕೊಂಡು ಬರ್ತೀಯೋ ಅದು ನಿನಗೆ ಬಿಟ್ಟಿರೋದು. ಎಲ್ಲೋದ್ರು ಇವರು? ದೀಪಾ ಅವರೇ, ದೀಪಾ ಅವರೇ. ಅಣ್ಣ ಅಣ್ಣ, ಏ ಯಾಕೆ ಹಾಕೋಕೋತಿದ್ಯಾ? ಯಾರ್ದೋ ಫೋನ್ ಬಂತು ಅಂತ ಹೊರಗಡೆ ಹೋದ ಅವನು. ಹೌದಾ, ಇರಿ ನಾನು ಹೋಗ್ತೀನಿ. ಇಷ್ಟೊತ್ತಲ್ಲಿ ಎಲ್ಲಿ ಹೋಗ್ತಾ ಇದೆಯಾ ನೀನು? ಅಮ್ಮ ಅದೆಲ್ಲ ಬಂದ್ಮೇಲೆ ಹೇಳ್ತೀನಮ್ಮ. ದೀಪ, ದೀಪಾ ಅವರೇ ಎಲ್ಲೋದ್ರು? ಅಯ್ಯೋ ಈ ಮನೇಲಿ ಅಣ್ಣ ತಂಗಿ ಯಾರಿಗೂ ಕೇಳ್ದೆ ಅದೇನು ಮಾಡ್ತಾರೋ ಎಲ್ಲಿಗೆ ಹೋಗ್ತಾರೋ ಒಂದು ಅರ್ಥನೇ ಆಗಲ್ಲ ಅಳಿ ಅಂದ್ರೆ. ನೀರು ಕುಡಿರಿ, ಸಮಾಧಾನ ಮಾಡ್ಕೊಳ್ಳಿ. ಫೋನ್ ರೂಮಲ್ಲಿದೆ, ನಾನೇ ಫೋನ್ ಮಾಡೋರು ಎಲ್ಲೋದ್ರು ಕೇಳ್ತೀನಿ. ಸದ್ಯ ನಮ್ಮ ಮಳೆ ಅಂದ್ರೆ ಅವಳು ಹಿಂದೆ ಹೋಗ್ಲಿಲ್ಲ. ನಾನು ಅವನಿಗೆ ಈಗ ಕೊಡೋ ಶಿಕ್ಷೆ ಹೇಗಿರುತ್ತೆ ಅಂದರೆ, ಅವನ ಹುಡುಗಿ ಈಗ ಬರ್ತಾಳಾ ಆಗ ಬರ್ತಾಳಾ ಅಂತ ಬೆಳಿಗ್ಗೆವರೆಗೂ ಕಣ್ಣು ಮಿಟಕ್ಸ್ದೆ ನಿದ್ದೆಗೆಟ್ಟು ಅವಳಿಗೋಸ್ಕರ ಕಾಯ್ತಾ ಇರಬೇಕು. ಇವನ್ ತಂಗಿ ಹೊಡೆದಿರೋ ಏಟಿಗೆ ಅಣ್ಣನ ಮೇಲೆ ರಿವೆಂಜ್ ತೀರಿಸ್ಕೊಳ್ತೀನಿ. ನರಸಿಂಹನಿಗೆ ಕರ್ಸ್ಕೊಂಡು ಅವನ ತಂಗಿಗೆ ಏನಕ್ಕೆ ಬರಕ್ಕೆ ಹೇಳಿದೆ? ನನ್ನ ಕೆನ್ನೆಗೆ ಹೊಡೆದಿರೋಳ್ಗೆ ಅವಳ ಅಣ್ಣ ಎಲ್ಲಿದ್ದಾನೆ ಅಂತ ಕ್ಲೂ ಕೊಟ್ಟಿದ್ದೀನಿ. ಸೈಲೆಂಟಾಗಿ ಬಂದು ಕೈ ಮುಗ್ದು ಸಾರಿ ಕೇಳಿದ್ರೆ ಅವಳು ಬಚಾವಾಗೋಗ್ತಾಳೆ. ಕೇಳಲಿಲ್ಲ ಅಂದರೆ ಅವ್ರ ಅಣ್ಣನ ಕೊಡೋ ಪನಿಷ್ಮೆಂಟ್ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಲ್ಲಿ ನೋಡೆ ಬಂದ್ಲು. ನಿಮ್ಮ ಅಣ್ಣನ ನೋಡಬೇಕು ಅನ್ನೋ ಸೆಂಟಿಮೆಂಟಲ್ಲಿ ನೀನು ಸೆರಗಿಂದ ಬೆವರನ್ನು ಒರೆಸ್ಕೊಳ್ದೆ ಹಾಗೆ ಓಡೋಡಿ ಬಂದಿದ್ಯಾ? ತಗೋ ಟಿಶ್ಯೂನ, ಮುಖದಲ್ಲಿರೋ ನೀರು ಥರ ಬೆವರನ್ನ ಮೊದಲು ಒರೆಸ್ಕೊಂಡು ಮನಸ್ಸನ್ನು ಹಗೂರ ಮಾಡ್ಕೊ. ಕಣ್ಣೀರು ಒರ್ಸೋಕ್ಕೆ ಯೋಗ್ಯತೆ ಇಲ್ಲದೆ ಇರೋಳು ಬೆವರು ಒರ್ಸೋಕ್ಕೆ ಸಹಾಯ ಮಾಡಬಾರ್ದು. ಟಿಶ್ಯೂ ಕೊಡಕ್ಕೆ ಬಂದರೆ ದೊಡ್ಡ ಇಶ್ಯೂ ಮಾಡಕ್ಕೆ ಬರ್ತೀಯ. ಅಣ್ಣನ ಚಾಳಿ ಎಲ್ಲಿ ಹೋಗುತ್ತೆ? ಅವನ ಗಾಳಿ ನಿನಗೂ ತಟ್ಟಿದೆ ಅಲ್ವಾ? ನನ್ನ ಮೈಯಲ್ಲಿ ಹರಿತಿರೋದು ನಮ್ಮ ಅಣ್ಣನ ರಕ್ತಾನೆ. ಎಲ್ಲಿ ನಮ್ಮಣ್ಣ? ನೋಡ್ಬೇಕಾ? ನೋಡಿ, ಅಲ್ಲಿ ಕೂತಿದ್ದಾನೆ. ನೋಡ್ದ್ಯಾ, ನಿಮ್ಮ ಅಣ್ಣ ಅಲ್ಲಿ ಸೇಫಾಗಿ ಕೂತಿದ್ದಾನೆ. ಅಲ್ಲ, ಅವನ್ನ ಯಾಕಿಲ್ಲಿ ಕರೆಸ್ದೆ? ಬೆಳ್ದಿಕ್ಲೆ ಬಾಲೆಯಾಗಿ ಮೀಟ್ ಆಗು ಬಾ ಅಂತ ಕರ್ಸ್ಕೊಂಡೆ. ಅವಳಿಗೋಸ್ಕರ ದಡ್ಡನ್ ಥರ ಓಡೋಡ್ ಬಂದಿದ್ದಾನೆ. ಅಲ್ಲಿ ಕೂತ್ಕೊಂಡು ವೇಟ್ ಮಾಡ್ತಾ ಇದ್ದಾನೆ. ಈಗಲೇ ಅಣ್ಣನ ಹತ್ರ ಹೋಗಿ ನೀನೇ ಬೆಳ್ದಿಂಗ್ಳು ಬಾಲೆ ಅಂತ ಹೇಳ್ತೀನಿ. ಆಲ್ರೆಡಿ ಒಂದ್ಸಲ ಹೇಳಿದ್ಯಲ್ಲ, ಆದರೆ ನಂಬದ್ನಾ? ಇಲ್ವಲ್ಲ ಪುಟ್ಟಿ. ನಮ್ಮಣ್ಣನ ಬಿಟ್ಬಿಡಿ. ಬಾಯಿ ಮಾತಲ್ಲಿ ಹೇಳಿದ್ರೆ ಬಿಟ್ಬಿಡಕ್ಕಾಗತ್ತಾ? ನನ್ನನ್ನು ಬಿಟ್ಬಿಡು. ನನಗೆ ಹೊಡೆದ ಕೈಯಿಂದಾನೆ ನೀನು ಕೈ ಮುಗಿಯೋ ಥರ ಆಯಿತು. ನಿನಗೆ ಈ ಪರಿಸ್ಥಿತಿ ಬರಲಿ ಅಂತಾನೆ ನಾನು ನಿನ್ನನ್ನು ಈ ಜಾಗಕ್ಕೆ ಕರೆಸಿದ್ದು.
person you're calling is not answering. Please try later. ಇಷ್ಟೊತ್ತಲ್ಲಿ ಎಲ್ಲೋದ್ರು ಅಂತ ಟೆನ್ಷನ್ ಮಾಡ್ಕೊಂಡು ಫೋನ್ ಮಾಡ್ತಾರೆ, ರಿಸೀವೇ ಮಾಡ್ತಿಲ್ವಲ್ಲ. ಅಟ್ಲೀಸ್ಟ್ ಅವ್ರು ಎಲ್ಲಿಗೆ ಹೋದ್ರು ಅಂತಾದ್ರೂ ಗೊತ್ತಿದ್ರೆ ನಾನು ಈಗಲೇ ಹೊರಡ್ತಿದ್ದೆ, ಅದನ್ನು ಹೇಳಲಿಲ್ಲ. ಬೆಳಗ್ಗೆ ನೋಡಿದ್ರೆ ಹುಡುಗಿನ ಮೀಟ್ ಮಾಡಿ ಬರ್ತೀನಿ ಅಂತ ಹೋದರು, ಅಲ್ಲಿಗೂ ಕರ್ಕೊಂಡು ಹೋಗಲಿಲ್ಲ. ಈಗಲೂ ಹಿಂಗೆ ಹೋಗಿದ್ದಾರೆ. ಯಾಕೆ ಇವ್ರು ಒಬ್ರೊಬ್ಬರೇ ಹೋಗ್ತಾ ಇರ್ತಾರೆ? ಇಲ್ಲಿ ಬೇರೆ ಎಲ್ಲರೂ ಟೆನ್ಷನ್ ಆಗಿದ್ದಾರೆ. ಏನು ಮಾಡೋದು? ನರಸಿಂಹ ಅವ್ರಿಗೆ ಫೋನ್ ಮಾಡೋಣ. ಬೆಳೆದಿಂಗಳ ಬಾಲೆ ಫೋನ್ ಮಾಡಿರಬೇಕು. ಬಾಬಾ ಯಾಕೆ ಫೋನ್ ಮಾಡ್ತಿದ್ದಾರೆ? ಯಾರು ನನ್ನೋ ಜಾಗ ಬರಬೇಕು ಅಂದ್ಕೊಂಡಿದ್ದಾರೆ. ಸಾಹೇಬ್ರಿಗೆ ಯಾರು ಗೊತ್ತಾದರೆ ಅಷ್ಟೇ ಅನ್ಕತೆ. ಏನಕ್ಕೋ ಫೋನ್ ಎತ್ತೋದು ಬೇಡ. ಸಾರಿ ಬಾಬಾ. ಇವರು ಎತ್ತಲ್ವಲ್ಲ. ಹಿಂಗಾದ್ರೆ ಏನಾಗ್ತಿದೆ ಅಂತ ಹೆಂಗೆ ಗೊತ್ತಾಗತ್ತೆ? ತಗೋ, ಒಂದು ಸ್ವಲ್ಪ ಕುಡಿ, ನಿನ್ಗಿರೋ ಟೆನ್ಷನ್ ಎಲ್ಲ ಹಾಗೆ ಮಾಯ ಆಗುತ್ತೆ. ನಾನು ಇದೆಲ್ಲ ಕುಡಿಯಲ್ಲ. ಯಾಕೆ? ನನಗೆ ಈ ಕೆಟ್ಟ ಅಭ್ಯಾಸ ಇಲ್ಲ. ನಿಮ್ಮ ಅಣ್ಣನ ಮಾತ್ರ ನಾನು ದಡ್ಡ ಅಂತ ಅಂದ್ಕೊಂಡಿದ್ದೆ, ಆದರೆ ನೀನು ಅವನ ಥರನೇ ದಡ್ಡಿ. ಇದು ವೈನ್ ಅಂದರೆ ದ್ರಾಕ್ಷಿ ರಸ ಅಂತಾರಲ್ಲ, ಅದೇ. ಇದೇ ಕೆಟ್ಟದಾಗುತ್ತೆ ಪುಟ್ಟಿ. ಇದೆಲ್ಲ ನನಗೆ ಹೇಳ್ತಿದ್ಯಾ? ಬೇಕಿದ್ರೆ ನೀನು ತಗೋ. ನಾನು ಆಲ್ರೆಡಿ ತೊಗೊಂಡಾಗಿದೆ. ನನಗಿದನ್ನು ತೊಗೊಳ್ದೆ ಹೋದರೆ ನಿದ್ದೆನೇ ಬರಲ್ಲ. ಹೌದು, ನನಗೊಂದು ಡೌಟು. ನಾನು ನಿನಗೆ ನಾಳೆ ಅದಕ್ಕೆ ಆದಮೇಲೆ ಏನು ಮಾಡ್ತೀಯಾ? ಅದಕ್ಕೆ ಆಗೋಳ ಮೇಲೆ ಕೈ ಮಾಡ್ತೀಯಾ? ನನ್ನ ಅಣ್ಣನ ಹೆಂಡತಿ ಆಗೋ ಸಂದರ್ಭ ಏನಾದರೂ ಬಂದರೆ ನಾನೇ ನಿನ್ನ ಕತ್ತಿ ಹಿಸ್ಕಿ ಸಾಯಿಸ್ತೀನಿ. ಸೆಂಟಿಮೆಂಟ್ ಇಟ್ಕೊಂಡು ಬಂದವಳು ನಾನು ಹೇಳೋದನ್ನು ಕೇಳಿ ಸೈಲೆಂಟ್ ಆಗಿರ್ತೀಯ ಅಂದರೆ ವೈಲೆಂಟಾಗಿ ಮಾತಾಡ್ತಿದ್ಯಾ? ನಿಮ್ಮಣ್ಣ ಬೆಳಿಗ್ಗೆವರೆಗೂ ಬೆಳೆದಿಂಗ್ಳು ಬಾಲೆಗೋಸ್ಕರ ನಿದ್ದೆಗೆಟ್ಟು ಕಾಯ್ತಾನೆ ಇರಬೇಕು. ಹಾಗೆ ಮಾಡ್ತೀನಿ, ನೋಡ್ತಿರು. ನೋಡು, ನಿನ್ಗೆ ಏನೇ ಕೋಪ ದ್ವೇಷ ಇದ್ರು ನನ್ನ ಮೇಲೆ ತೋರಿಸು. ನನ್ನ ಅಣ್ಣನ ಬಿಟ್ಬಿಡು. ಹುಡುಗಿ ಬರ್ತಾಳೆ ಅಂತ ನಮ್ಮಣ್ಣ ನಂಬ್ಕೊಂಡು ಕೂತಿದ್ದಾನೆ. ಆ ನಂಬಿಕೆಗೆ ಮೋಸ ಮಾಡಬೇಡ. ಇರೋ ಸತ್ಯನ ಒಪ್ಕೊ. ಬೇಕಿದ್ರೆ ನಿನ್ನ ಶಂಸಕ್ಕೆ ನಾನು ಅಣ್ಣನ ಒಪ್ಪಿಸ್ತೀನಿ. ಸಿಕ್ಕಾಕೊಳ್ತೀನಿ ಅನ್ನೋ ಭಯ ಇರೋರು ಕಳ್ತನಕ್ಕೆ ಕೈ ಹಾಕಬಾರ್ದು. ಪಶ್ಚಾತ್ತಾಪ ಪಡೋರು ಮೋಸ ಮಾಡಬಾರ್ದು. ನಾನು ಮಾಡಿರೋ ತಪ್ಪನ್ನು ಮುಂದುವರಿಸ್ತೀನಿ ಹೊರತು ತಪ್ಪನ್ನು ಒಪ್ಕೊಂಡು ನಿಮ್ಮ ಅಣ್ಣನ ಮುಂದೆ ಸೋಲಲ್ಲ. ಬೆಳೆದಿಂಗ್ಳು ಬಾಲೆ ಥರ ಸಾಫ್ಟ್ ಹುಡುಗಿ ಅಲ್ಲ ನಾನು. ಹುಟ್ಟಾನೆ ನನ್ನ ರಕ್ತದಲ್ಲಿ ದ್ವೇಷ ತುಂಬಿಸ್ಕೊಂಡು ಹುಟ್ಟಿರೋಳು. ನಿಮ್ಮ ಅಣ್ಣನ ವಿರುದ್ಧ ಸೇಡ್ ತೀರಿಸ್ಕೊಳ್ದೆ ಬಿಡಲ್ಲ ನಾನು. ಯಾಕೆ ನನ್ನ ಅಣ್ಣನಿಗೆ ನೀನೇ ಬೆಳ್ದಿಂಗ್ಳು ಬಾಲೆ ಅಂತ ಹೇಳಿ ಮೋಸ ಮಾಡ್ತಿದ್ಯಾ? ಅವನ ಮೇಲೆ ಯಾಕೆ ಎಷ್ಟು ದ್ವೇಷ? ಅಂತ ತಪ್ಪು ಅವನೇನು ಮಾಡಿದ್ದಾನೆ? ಅವನು ಮಾಡಿರೋ ತಪ್ಪು ಒಂದಾ ಇಲ್ಲ ಎರಡಾ? ನನ್ನ ಮನೆಗೆ ನುಗ್ಗಿ ನನಗೆ ಅವಮಾನ ಮಾಡಿದ್ದಾನೆ. ಸ್ಟೇಷನ್ಗೆ ಹೋಗಿ ನಮ್ಮ ಅಪ್ಪಂಗೆ ಬೈದಿದ್ದಾನೆ. ಇಷ್ಟು ದಿನ SI ಮಗಳು ಅಂದರೆ ಒಂದು ಗತ್ತು ಗಾಂಭೀರ್ಯ ಇರ್ತಿತ್ತು. ಆದರೆ ಈಗ ಅದನ್ನ ಎಲ್ಲ ಮಣ್ಪಾಲ್ ಮಾಡಿದ್ದಾನೆ. ನನ್ನ ನೋಡಿ ಯಾರು ಹೆದರ್ಕೊಳ್ತಿದ್ರೋ ಅವ್ರೆಲ್ಲ
ನನ್ನನ್ನು ನೋಡಿ ಈಗ ನಗ್ತಿದ್ದಾರೆ. ಇಷ್ಟೆಲ್ಲ ಮಾಡಿರೋನ್ಗೆ ನಾನು ಒಂದು ಸ್ವಲ್ಪ ಕರುಣೆ ತೋರಿಸ್ದೇ ಇದ್ರೆ ಹೇಗೆ ಹೇಳು? ಅದಕ್ಕೆ ಬೆಳೆದಿಂಗ್ಳು ಬಾಲೆ ಥರ ಪ್ರೀತಿ ಮಾಡೋ ಥರ ನಾಟಕ ಮಾಡಿದೆ. ನಿಮ್ಮಣ್ಣ ಪ್ರತಿ ಕ್ಷಣ ನನ್ನ ಬಗ್ಗೆ ಯೋಚಿಸ್ಕೊಂಡು ಕೊರಗ್ತಾ ಸಾಯ್ತಿರ್ಬೇಕು, ಹಾಗೆ ಮಾಡ್ತೀನಿ. ಬೆಳೆದಿಂಗ್ಳು ಬಾಲೆ ಇಲ್ಲದೆ ಅವನಿಗೆ ಬೇರೆ ಲೈಫೇ ಇಲ್ಲ ಅನ್ನೋ ಹಾಗೆ ನಾನು ಮಾಡ್ತೀನಿ. ಕೊನೆಗೆ ನನ್ನ ಬಗ್ಗೆ ತಲೆ ಕೆಡಿಸ್ಕೊಂಡು ಬೀದಿ ಹುಚ್ಚಿನ ಥರ ಅಲ್ಲಿಯೋ ಥರ ಮಾಡ್ತೀನಿ. ಅಂತೂ ನಿನ್ನ ಮನಸ್ಸಲ್ಲಿರೋದನ್ನೆಲ್ಲ ಮಾತಿನ ಮೂಲಕ ಹೇಳ್ದೆ ಅಲ್ವಾ? ಅದನ್ನೆಲ್ಲ ಈ ಫೋನಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ಇವಾಗ ನಿನ್ನ ಆಟಕ್ಕೆ ನಾನು ಅಂತ್ಯ ಹಾಡ್ತೀನಿ.